ಸರ್ ಈ ಈ ಕ್ಷಣಕ್ಕೂ ಎಲ್ರಿಗೂ ಒಂದು ಕ್ಯಾಲ್ಕುಲೇಷನ್ ರಾಂಗ್ ಆಯ್ತು, ಮಿಸ್ ಆಯ್ತು ಅಂತ ಅನ್ಸೋದು ಶಿಗ್ಗಾಂವ್ ಕ್ಷೇತ್ರದ್ದು ಸರ್. ಈ ಕ್ಷಣಕ್ಕೂ ತುಂಬಾ ಜನಕ್ಕೆ ಪ್ರಶ್ನೆ ಇದೆ, ಅದ್ ಹೆಂಗೆ ಮಾಜಿ ಮುಖ್ಯಮಂತ್ರಿ ಮಗ, ಅದು ಅವ್ರಷ್ಟು ಸ್ಟ್ರಾಂಗ್ ಆಗಿದ್ದ ಕ್ಷೇತ್ರ, ಅದ್ ಹೆಂಗ್ ಸೋತದ್ರು, ಏನ್ ಜಾದು ಮಾಡ್ಬಿಟ್ರು ಅಂತ. ಇಲ್ಲ, ಯಾರು ಅಲ್ಲಿ ವಾಸ್ತವಾಂಶ ಗೊತ್ತಿಲ್ದವ್ರು, ಯಾರಲ್ಲಿ ಎಲೆಕ್ಷನ್ ಮಾಡ್ಲಾರ್ದವ್ರು, ಆ ರೀತಿ ಅವ್ರಿಗೆ ಬಂದಿರಬಹುದು ನಿಜ. ಯಾಕಂದ್ರೆ ಅಲ್ಲಿ ಪ್ರತಿಸ್ಪರ್ಧಿ ನಮ್ಮ ಬೊಮ್ಮಾಯಿ ಸಾಹೇಬರು, ಮಾಜಿ ಮುಖ್ಯಮಂತ್ರಿಗಳು, ಮತ್ತೆ ಅವರು MP ಗೆದ್ದು ಬಂದವರು, ಮತ್ತೆ ಆ ಕ್ಷೇತ್ರದಲ್ಲಿ ಬಹಳ ಒಂದು ದೊಡ್ಡ ನಾಯಕರು ಅವರು. ಅಲ್ಲಿ ನಾವು ಗೆಲ್ತೀವಿ ಅಂತಂದ್ರೆ ಯಾರು ನಂಬ್ತಿರ್ಲಿಲ್ಲ. ಬಟ್ ನಾವು ಅಲ್ಲಿ ಓಡಾಡಿ ನಾವೆಲ್ಲ ಏನು ಎಲೆಕ್ಷನ್ ಮಾಡಿದಾಗ 100% ಗೆಲ್ತೀವಿ ಅಂತಿತ್ತು. ಒಂದು ದೊಡ್ಡ ಶಕ್ತಿ ಅಂತಂದ್ರೆ ಅಲ್ಲಿ ಸತೀಶ್ ಜಾರಕಿಹೊಳಿ ಅವರು ಮಾಡಿದಂತ ಮಾಡಿದಂತ ಒಂದು ಗೇಮ್ ಪ್ಲಾನ್ ಏನಿದೆಯೋ, ಅದೇ ರೀತಿ ನಮ್ಮ ಶಿವಾನಂದ್ ಪಾಟೀಲ್ ಅವರು ಅಲ್ಲಿ ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ರು. ಈಶ್ವರ್ ಖಂಡ್ರೆ ಅವ್ರಿಗೆ ನಮ್ಮ ಇದರಿಂದ KPCC ನಿಂದ ಇನ್ಚಾರ್ಜ್ ಆಗಿ ಹಾಕಿದವರು. ಬೇರೆ ಬೇರೆ ಲೀಡರ್ಸ್ ಎಲ್ಲ ಇದ್ರು. ಮುಖ್ಯವಾಗಿ ಅಲ್ಲಿ ಶ್ರೀನಿವಾಸ್ ಮಾನೆ ಅವರು ಲೀಡರ್ಶಿಪ್ ತಗೊಂಡು ಹಿಂದೆ ಹಾನಗಲ್ MLA ಅವರು ಹಿಂದಲಿಂದ ಅಂದ್ರೆ ಮುಂಚೂಣಿಯಲ್ಲಿ ಇದೆ, ಅವರು ಹಿಂದೆಯಿಂದ ಒಂದು ಸ್ಟ್ರಾಟಜಿ ಹಾಕಿ ಸತೀಶ್ ಜಾರಕಿಹೊಳಿ ಅವ್ರ ಒಂದು ಟೀಮ್, ಮತ್ತೆ ನಾವೆಲ್ಲ ಇಲ್ಲಿಂದ ಒಂದು ಯುವಕರ ಪಡೆನೆ ಅಲ್ಲಿ ಒಂದು 100-125 ಹುಡುಗರು ಅಲ್ಲಿ ಮನೆಗೆ ತಲುಪಿ ಮನವರಿಕೆ ಮಾಡಿ ಯಾವ ರೀತಿ ಇವತ್ತು ಏನೋ ಯಾಕೆ ಆ ಚೇಂಜ್ ಬರಬೇಕು, ಬದಲಾವಣೆ ಬರಬೇಕು ಅಂತ ನಾವು ಅವ್ರ ಹತ್ರ ಮನವರಿಕೆ ಮಾಡಿದಾಗ, ಇಡೀ ನಮ್ಮ ಕ್ಷೇತ್ರ ತಿರುಗಾಡಿದಾಗ ನಮ್ಗೆ 100% ನಾವು ಗೆಲ್ತೀವಿ ಅಂತಾನೆ ಇತ್ತು. ಸತೀಶ್ ಜಾರಕಿಹೊಳಿ ಅವರು 14,000-15,000 ಲೀಡ್ ನಿಂದ ಗೆಲ್ತೀವಿ ಅಂತ ಅವ್ರಿಗೆ ಒಂದು ಮೊದ್ಲಿಂದಾನು ಅವ್ರಿಗೆ ಒಂದು ನಂಬಿಕೆ ಇತ್ತು. ಅದೇ ರೀತಿ ನನಗೆ ಎಲ್ಲೋ ಒಂದ್ ಕಡೆ ಇಲ್ಲ 10,000-15,000 12,000 ಅಂತ ನನಗಿತ್ತು. ಬಟ್ ಪಠಾಣ್ ಏನಿದ್ದಾರೆ ಅವರು ಓದೋ ಎಲೆಕ್ಷನ್ ಅಲ್ಲಿ ಅವರು ನಿಂತು ಸೋತ್ ಮೇಲೆ ಎಲ್ಲಿ ಅವರು ಆ ಕ್ಷೇತ್ರ ಬಿಟ್ಟಿಲ್ಲ. ಆ ಕ್ಷೇತ್ರದಲ್ಲಿ ಒಡನಾಟ ಇಟ್ಟುಕೊಂಡು ಜನರ ಜೊತೆಲಿ ಬೆರೆದು ಅವ್ರ ಸಮಸ್ಯೆಗಳಿಗೆ ಅವರು ನಮ್ ಸರ್ಕಾರ ಬಂದ್ಮೇಲೆ ಆದಷ್ಟು ಅವರು ಸಮಯ ಕೊಟ್ಟು ಅದಕ್ಕೆ ಇತ್ಯಾದಿ ಮಾಡಕ್ಕೆ ಬಹಳಷ್ಟು ಪ್ರಯತ್ನ ಮಾಡಿದ್ರು. ಅವ್ರಿಗೂ ಸಲ್ತದೆ ಅವ್ರಿಗೂ. ಯಾಕಂದ್ರೆ ಬೈ ಎಲೆಕ್ಷನ್ ದಲ್ಲಿ ಜನರಲ್ಲಿ ಏನಾಗ್ತದೆ, ಹೊರಗಡೆನಿಂದ ಲೀಡರ್ಸ್ ಬಂದು ಅವ್ರನಿಂದಾನೇ ಗೆದ್ದಿರೋದು ಅಂತ ಹೋಗುತ್ತೆ. ಬಟ್ ನಮ್ಮ ಪಠಾಣ್ ಅವ್ರದ್ದು ಒಂದು ಸ್ವಂತ ಬಲ ಇತ್ತು, ಅಲ್ಲಿ ಓಡಾಡಿ ಅವ್ರನ್ನು ಸಾಕಷ್ಟು ಕೆಲಸ ಮಾಡಿದ್ರು. ಹಂಗಾಗಿ ನಾವು ಗೆಲ್ತೀವಂತ 100% ಇತ್ತು. ಅಲ್ಲಿ ಯಾರ್ಯಾರು ಕೆಲಸ ಮಾಡಿದವ್ರು ಇದಾರೆ ಅವ್ರಿಗೆಲ್ಲರಿಗೂ ಒಂದು ನಂಬಿಕೆ ಇತ್ತು, 100% ನಾವು ಗೆಲ್ತೀವಂತ.